ಇವತ್ತು ಪರಿ ಬೇಗ ಎದ್ದಿದ್ಲು, ನಾನು ಎದ್ದಿದ್ದು ಲೇಟು. ಹಾಗಾಗಿ ನಮ್ಮ ಅಣ್ಣನೇ ಆಟ ಆಡಿಸ್ತಿದ್ದ. ಮತ್ತು ನಾವು 2 ತಿಂಗಳು ಆದ ತಕ್ಷಣ ಪರಿಗೆ ಜಾಯಿಕಾಯಿ ಬಜ್ಜಿನ ಬ್ರೆಸ್ಟ್ ಮಿಲ್ಕಲ್ಲಿ ಕೊಡ್ತೀವಿ ಬೆಳಗ್ಗೆ ಹೊತ್ತು. ಹೇ ಗಾಯ್ಸ್, ಪರಿದು ಸ್ನಾನ ಆಯಿತು ನೋಡಿ, ಮಲಗಿದ್ದಾಳೆ ಅವಳು. ಸೊ ಆರಾಮಾಗಿ ಮಲ್ಕೊಳ್ಳಿ. ನಂದು ಸ್ನಾನ ಎಲ್ಲ ಆಯಿತು. ದೇವರಿಗೊಂದು ನಮಸ್ಕಾರ ಮಾಡಿಬಿಟ್ಟು ಅಮ್ಮ ಪೂರಿ ಮಾಡಿದ್ದಾರೆ ತಿಂಡಿಗೆ. ಪೂರಿ ತಿಂದ್ಬಿಟ್ಟು ನೋಡೋಣ ನೆಕ್ಸ್ಟ್ ಏನು ಮಾಡೋದು ಅಂತ. ಪೂಜೆ ಮಾಡಿದ್ದಾರೆ, ದೇವರಿಗೊಂದು ನಮಸ್ಕಾರ ಮಾಡಿದ್ರೆ ಮುಗೀತು. ತಿಂಡಿ ಎಲ್ಲ ಮುಗೀತು. ಸೊ ಮಲ್ಕೊಳ್ಳೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು. ಇವತ್ತು ಪರಿ ನೋಡೋಕ್ಕೆ ಅವ್ರ ದೊಡ್ಡಪ್ಪ, ದೊಡ್ಡಮ್ಮ, ಅವ್ರ ಅಜ್ಜಿ, ತಾತ, ಅವ್ರ ಅಣ್ಣ ಎಲ್ಲ ಬರ್ತಾ ಇದ್ದಾರೆ ಅಂತ. ಸೊ ಅವ್ರು ಬರ್ಲಿ, ಇಷ್ಟು ಶೇರ್ ಮಾಡ್ತೀನಿ. ನಮ್ಮ ಅಪ್ಪನ ಗಡ್ಡ ಬಿಟ್ಕೊಂಡ್ರಲ್ಲ ಯಾರು ಏನು ಏನು ಕಾಫಿ ಕೊಡು, ಈ ಕಡೆ ಕೊಡು. ಐ ಲವ್ ಯು ಪಿನ್ನಿ. ಪಿ ಪಿ ಬೇಕಾ ಐಶಾ ಬೇಕಾ? ಪಿಪಿ ಕರೆಕ್ಟಾಗಿ ಹೇಳೋ. ಪಿ ಪಿ ಬೇಕಾ ಐಶಾ ಬೇಕಾ? ನಾನು ಬೇಡವಾ? ನಾನು ಬೇಡವಾ ಹಂಗಾದ್ರೆ? ಮತ್ತೆ ಬೇಡ ಅಂತಿದ್ಯಾ? ಹಾಸ್ಟೆಲಿಗೆ ಬರೋದು ಬೇಡವಾ? ಬರ್ತೀನಿ. ಯಾವಾಗ ಬರಬೇಕು? ಹಾಂ, ಸ್ಕೂಲ್ ಹೆಸ್ರೇನು ಹೇಳು? ಟಾಮ್ ಆ್ಯಂಡ್ ಜೆರಿ. ಇವತ್ತು ಯಾಕೆ ಹೋಗಿಲ್ಲ? ಯಾಕೆ ಹೋಗಿಲ್ಲ? ಸುಮ್ಮನೆ ಏನು ತಿಂದೆ? ಅನ್ನ ಸಾರು. ಬೆಳಗ್ಗೆ ಅನ್ನ ಸಾರು ತಿಂದ್ಬಿಡ್ತೀಯ ನೀನು? ಇಡ್ಲಿ ತಿಂದಿಲ್ವಾ? ಹಾಂ, ನಾನು ಬೇಕಾ ಪಿ ಪಿ ಬೇಕಾ? ನಾನು ಬೇಕಾ ಪಿ ಪಿ ಬೇಡವಾ? ಯಾರ್ದದ್ದು? ಪರಿದು ಕೊಡೋಕು. ಪರಿ ಕೈ ಕೊಡೋಕು. ಏನು ಸಮಾಚಾರ? ಹಾಂ, ಹಂಗಂದ್ರೇನು? ಇವತ್ತು ಯಾಕೆ ಸ್ಕೂಲ್ ರಜಾ? ಹಾಂ, ಹ್ಞೂ, ಚೆನ್ನಮ್ಮಜ್ಜಿ. ನೀನು ಚೆನ್ನಮ್ಮಜ್ಜಿ. ನಾನಾ? ನೀನು ಇತ್ವಿ ಕಾರ್ಯ. ನಂಗೆ ಇವಾಗ ಅರ್ಥ ಆಯ್ತು. ಅಯ್ಯೋ, ಒಳ ಥರ ಮಾಡಿದ್ದಿಲ್ಲ. ಏ ಹಿತ್ವಿ ಕಾರ್ಯ ಬಾಯ್. ಬಾಯ್. ಅರೆ ಕರೆ ಹಿಂದೆ ಬನ್ನಿ ಏನು. ಸೊ ಗಾಯ್ಸ್, ಎಲ್ಲರೂ ಹೋದರು, ಅಕ್ಕ, ಬಾವ, ಮಾವ ಎಲ್ಲ. ಸೊ ಆರ್ಯ, ನಾನು ಅಲ್ಲಿಂದ ಇಲ್ಲಿಗೆ ಬಂದು 4 ಮಂತ್ಸ್ ಆಗ್ತಾ ಬರ್ತಾಯಿದ್ದೆ. ಅಲ್ಲಿದ್ದಾಗ ಆರ್ಯನ ಮಾತು ಅಷ್ಟು ಸ್ಪಷ್ಟವಾಗಿರಲಿಲ್ಲ, ಪುಟ್ಟ ಮಾತುಗಳು. ಬಟ್ ಅವನು ಇವಾಗ ಒಂದೊಂದು ಸೆಂಟೆನ್ಸ್ ಹೇಳಿದಾಗಲೂ ಏನೋ ಒಂಥರ ಖುಷಿ ಆಗುತ್ತೆ. ಮತ್ತೆ ಹೇಳು ಅಂತ ಇವತ್ತು ಫುಲ್ ಟಾರ್ಚರ್ ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ಎಲ್ಲ ಶೇರ್ ಮಾಡ್ತೀನಿ, ಮಿಸ್ ಮಾಡ್ಕೋಬೇಡಿ. ನೈಸ್ ಅನ್ನೋ ಥರ ಮಾತಾಡೋದನ್ನು ನೋಡೋಕ್ಕೆ. ಇವತ್ತು ಯಾಕೋ ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಚೆನ್ನಮ್ಮಜ್ಜಿ ಅಂತ ಹೇಳ್ತಿದ್ದ. ಅವನಿಗೆ ಹೇಳಕ್ಕೆ ಬರ್ತಿಲ್ಲ, ಚೆನ್ನಮ್ಮ ತೀರೋಗಿದ್ದಾರೆ ಅಂತ. ಆಲ್ಮೋಸ್ಟ್ ಪರಿಗೆ ಇನ್ನೇನೊಂದು ವೀಕ್ ಬಂದರೆ 3 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಅವಳು ನಗೋದು ಜಾಸ್ತಿ ಮಾಡಿದ್ದಾಳೆ. ಆ್ಯಂಡ್ ಯಾರಾದರೂ ಬಂದರೆ ಪಟ್ಟಂತ ಅವಳು ಆ ಕಡೆ ತಿರುಗಿ ನೋಡ್ತಾಳೆ. ಮತ್ತು ಏನಾದರೂ ನಗಾಡ್ಸಿದ್ರೆ ಸ್ಮೈಲ್ ಮಾಡ್ತಾಳೆ. ಸೊ ಅದನ್ನೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಮತ್ತು ನಮ್ಮ ಭಾವನೂ ಅಷ್ಟೇ, ಅವ್ರ ದೊಡ್ಡಪ್ಪ ಅಂತೂ ತುಂಬ ಮಾತಾಡ್ಸಿದ್ರು ಅವಳನ್ನ, ಚೆನ್ನಾಗಿ ರಿಯಾಕ್ಟ್ ಮಾಡ್ತಿದ್ಲು, ಅವ್ರಿಗೂ ಖುಷಿ ಆಯಿತು. ಸೊ ಆ ವಿಡಿಯೋನ ಶೇರ್ ಮಾಡ್ತೀನಿ ನಾನು ಯೂಟ್ಯೂಬಲ್ಲಿ.
ಮಿಸ್ ಮಾಡ್ಕೋಬೇಡಿ. ನಾನು ಒಂದೊಂದು ಸಲ ಏನು ಯೋಚನೆ ಮಾಡ್ತೀನಿ ಅಂದರೆ, ಅಯ್ಯೋ ಹೋಗಮ್ಮ ಯಾರು ಮಣಿತನ ಮಾಡಿಸ್ಕೋತಾರೆ ಅಂತ ಹೇಳ್ಬೋದು. ಬಟ್ ಅದನ್ನು ಮಾಡೋರು ಅಷ್ಟು ಕಷ್ಟ ಅಲ್ಲ. ನಾವಿಲ್ಲಿ ಆರಾಮಾಗಿ ಮಲಗಿರ್ತೀವಿ, ಬಟ್ ಅಲ್ಲಮ್ಮ ಬಿಸಿಲು ಅನ್ನಲ್ಲ, ಮಳೆ ಅನ್ನಲ್ಲ, ಪಾಪು ಬಟ್ಟೆ ಒಗಿಬೇಕು, ನಮ್ಮ ಬಟ್ಟೆ ಒಗಿಬೇಕು, ಅಡುಗೆ ಕೆಲಸ ಮಾಡಬೇಕು, ಸ್ಕೂಲಲ್ಲಿ ಕೆಲಸ ಮಾಡಿಬರ್ಬೇಕು, ಮನೇಲೂ ಮಾಡಬೇಕು. ಅದು ನೋಡ್ತಿದ್ರೆ ಅಷ್ಟು ಬೇಜಾರು ಅನಿಸುತ್ತೆ, ಒಬ್ಬರೇ ಮಾಡ್ಕೋತಾರಲ್ಲ ಎಲ್ಲ ಅಂತ. ಇವತ್ತು ಮೀಶೋದೊಂದು ಪಾರ್ಸೆಲ್ ಬರೋದಿತ್ತು. ಸೊ ಅದು ಬಂತು 4 ಗಂಟೆ ಅಷ್ಟೊತ್ತಿಗೆ. ಏನಿಲ್ಲ, ನೈಟ್ ಸೂಟ್ ಆರ್ಡರ್ ಮಾಡಿದ್ದೆ. ಸೊ ಬಂತು, ಬಟ್ ಯಾಕೋ ಸ್ವಲ್ಪ ಕಲರ್ ಚೇಂಜ್ ಇದೆಯಲ್ಲ ಅಂತ ಹೇಳಿ ನೋಡೋಣ ಅಂತೇಳಿ ಓಪನ್ ಮಾಡಿದೆ. ಸ್ವಲ್ಪ ಕಲರ್ ವೇರಿ ಇತ್ತು ಒಂದು. ಸೊ ಇನ್ನೊಂದು ಅದೇ ಕಲರ್ ಬಂದಿತ್ತು, ಬಟ್ ಮೆಟೀರಿಯಲ್ ಚೆನ್ನಾಗಿತ್ತು ಮತ್ತು ಸೈಜೆಲ್ಲ ತುಂಬ ಪರ್ಫೆಕ್ಟಾಗಿ ಫಿಟ್ ಆಗಿದ್ದರಿಂದ ನಾನು ರಿಟರ್ನ್ ಹಾಕೋಕ್ಕೆ ಹೋಗಲಿಲ್ಲ. ಇದು ಕಾಂಬೋ ಆಫರಲ್ಲಿತ್ತು. ಆಲ್ಮೋಸ್ಟ್ ಒಂದು 400 ಆಯಿತು ಎರಡರಿಂದ. ಸೊ ಚೆನ್ನಾಗಿದೆ ತುಂಬ. ನಾನು ಮೀಶೋದಲ್ಲೇ ಏನೇ ಬೇಕು ಅಂದರೂ ನಾನು ಮೀಶೋದಲ್ಲೇ ಫಸ್ಟು ಪ್ರಿಫರ್ ಮಾಡೋದೇ ಮೀಶೋನ. ಬಿಕಾಸ್ ನಂಗೆ ತುಂಬ ಇಷ್ಟ ಆಗುತ್ತೆ ಮೀಶೋ ಪ್ರಾಡಕ್ಟು. ಸೊ ಅದಕ್ಕೋಸ್ಕರ ಎರಡು ತುಂಬ ಚೆನ್ನಾಗಿತ್ತು. ಇವಾಗ ಪರಿಗೆ ಹಾಲು ಕುಡಿಸೋದ್ರಿಂದ ಯೂಸ್ ಆಗುತ್ತೆ ಅದು ಅಂತ ಹೇಳಿಬಿಟ್ಟು ತರಿಸ್ಕೊಂಡಿದ್ದೀನಿ 4 ಜೊತೆ. ಇದೇ ಕಲರ್ ವೇರಿ ಆಗಿರೋದು. ನಾನು ಆ್ಯಕ್ಚುಲಿ ಗ್ರೇ ಕಲರ್ ಮಾಡಿದ್ದು ಸ್ವಲ್ಪ, ಬಟ್ ಇದು ಓಕೆ ಅಂತ ಇಟ್ಕೊಂಡೆ, ಚೆನ್ನಾಗಿತ್ತು.